ಆ, ಈಗ ತಾನೇ ಹೇಳ್ತಾ ಇದ್ರಿ ಕೂಡ ನೀವು ಥಿಯೇಟರ್ ಮಾಡ್ಬೇಕಾದ್ರೆ ಆ ದಿನದ ಖರ್ಚಿಗೆ ನಮ್ಮ ಹತ್ರ ದುಡ್ಡಿರಲ್ಲ ಅಂತ ಹೇಳ್ಬಿಟ್ಟು. ಎಷ್ಟೋ ನಟರ ಬದುಕಲ್ಲಿ ಫಿನಾನ್ಷಿಯಲ್ ಸ್ಟೇಬಿಲಿಟಿ ಅನ್ನೋದು ತುಂಬಾನೇ ಹೌದು. ಘೋರವಾಗಿರುತ್ತೆ. ಲೈಕ್ ಹೆಂಗೆ ಅಂತಂದ್ರೆ ಒಂದೊಂದು ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು. ಸೊ ಒಂದ್ ಕಡೆ ಇಷ್ಟಪಟ್ಟಿರುವಂತ ಜಾಬು, ನಾವು ಆಯ್ಕೆ ಮಾಡ್ಕೊಂಡಿರುವಂತ ಜಾಬು, ಇನ್ನೊಂದ್ ಕಡೆ ಬಿಟ್ಟು ಹೋಗಕ್ ಮನ್ಸಿರಲ್ಲ. ಹೌದು. ಸೊ ಈ ತರದಲ್ಲಿ ನಟನಾಗಿ ನೀವು ಒಂದಷ್ಟು ವರ್ಷಗಳ ಕಾಲ ನೀವು ಸರ್ವೈವ್ ಆಗ್ತಿರೋದ್ರಿಂದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಂಗಿದೆ ನಿಮ್ಮ ಮನೆಯಲ್ಲಿ, ಮನೆ ಪರಿಸ್ಥಿತಿ ಆಗಿರ್ಬೋದು? ಈಗ ತಾನೇ ಹೇಳಿದ್ರಿ ಫಿನಾನ್ಷಿಯಲಿ ಸ್ವಲ್ಪ ನಾನು ಫಿಟ್ ಆಗ್ಬೇಕು ಅಂತ ಕೂಡ ಹೇಳಿದ್ರಿ. ಬರೀ ನಟನೆಯನ್ನ ಆಕ್ಟಿಂಗ್ ನೇ ನಂಬ್ಕೊಂಡು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸಪರೇಟ್ ಆಗಿ ಏನಾದ್ರು ಬಿಸ್ನೆಸ್ ಮಾಡುವಂತ ಐಡಿಯಾಸ್ ಇದೆಯಾ, ಅಥವಾ ಆಕ್ಟಿಂಗ್ ಅಲ್ಲೇ ಕಂಟಿನ್ಯೂ ಮಾಡುವಂತದ್ದಿದ್ಯಾ? ಏನ್ ಪ್ಲಾನಿಂಗ್ ಇದೆ ನಿಮ್ದು ಅಂತ? ನಾನು ಇದುವರೆಗೂ ಲೈಫಲ್ಲಿ ಆಕ್ಟಿಂಗ್ ಬಿಟ್ಟು ಬೇರೆ ಏನು ಮಾಡಿಲ್ಲ. ಕಾಲೇಜ್ ಆದ್ಮೇಲೆ ಥಿಯೇಟರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಥಿಯೇಟರ್ ಮಾಡೋ ಟೈಮಲ್ಲಿ ಎಲ್ಲೋ ಸಣ್ಣ ಪುಟ್ಟ ಆಡ್ಗಳು ಸಿಗ್ತಾ ಇತ್ತು, ಇನ್ನೇನೋ ಮಾಡ್ತಾ ಇದ್ರು. ಆಮೇಲೆ ನಾನು ಆಸ್ ಅ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದೆ ಆಡ್ಸ್ ಅಲ್ಲಿ ಎ ಗ್ರೇಡ್ ಜೂನಿಯರ್ ಆರ್ಟಿಸ್ಟ್ ಅಂತ ಇದು ಮಾಡ್ತಾ. ಸೊ ಅದೆಲ್ಲ ಮಾಡ್ತಾ ಇದ್ದೆ. ಅಂಡ್ ಅದಾದ್ಮೇಲೆ ಟೆಲಿವಿಷನ್ ಆಯ್ತು. ಸೊ ದರ್ ಇಸ್ ನೋ ಸ್ಟೆಬಿಲಿಟಿ. ಅಂದ್ರೆ ಒಂದ್ ವರ್ಷ ಇದಿರುತ್ತೆ. ಈವನ್ ಇನ್ಫ್ಯಾಕ್ಟ್ ಆಫ್ಟರ್ ಬಿಗ್ ಬಾಸ್ ಅಂದ್ರೆ ಜನ ಕನ್ಸ್ಬೋದು ಬಿಗ್ ಬಾಸ್ ಬಂದ ಅಷ್ಟು ದುಡ್ಡು ಮಾಡ್ದ. ನಾನೇನ್ ನೋಡ್ತಾ ಇದ್ದೆ 20 ಲಕ್ಷ ತಗೊಂಡಿದ್ದೇನಂತೆ, 25 ಲಕ್ಷ ತಗೊಂಡ್ ಅಂಡ್ ಇನ್ನೇನೇನೋ ಅಂದ್ರೆ ಯೂಟ್ಯೂಬ್ ಅಲ್ಲಿ ಏನೋ ಹಾಕೊಂಡಿರ್ತಾರೆ. ಬಟ್ ನಮ್ಮ ಸ್ಟೇಟ್ ಏನಿರುತ್ತೆ ಅಂತ ನಮ್ಗೆ ಗೊತ್ತು. ಬಟ್ ದಿಸ್ ಇಯರ್ ಅಂದ್ರೆ ದೇವ್ರ ದಯೆಯಿಂದ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ಒಂದ್ ಪ್ರಾಜೆಕ್ಟ್ ಆದ್ಮೇಲೆ ಒಂದ್ ಪ್ರಾಜೆಕ್ಟ್ ಸಿಗ್ತಾ ಇದೆ. ಅಂದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ನಾವ್ ಕಳೆದು ಹೋದ್ರೆ ಜನ ನಮ್ ಬಗ್ಗೆ ಮರ್ತೇ ಹೋಗ್ತಾರೆ. ನಾವ್ ಕೆಲಸ ಮಾಡ್ತಾ ಇದ್ರೆ ಕೆಲಸ ಸಿಗ್ತಾ ಇರುತ್ತೆ. ಸೊ ಅದ್ರ ಜೊತೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಿಮ್ಗೆ ಯಾವಾಗ ಕರಿಯರ್ ಚೆನ್ನಾಗಿ ಹೋಗ್ತಾ ಇದೆ ಅವಾಗ ನೀವು ಸೇವ್ ಮಾಡ್ಕೊಬೇಕು, ಇನ್ವೆಸ್ಟ್ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು. ನೀವು ಕರಿಯರ್ ಚೆನ್ನಾಗಿ ಹೋಗ್ತಾ ಇದ್ದಾಗ ಖರ್ಚು ಮಾಡ್ಕೊಂಡು ಇದೆಲ್ಲ ಮಾಡಿದ್ರೆ ಆಮೇಲೆ ಮುಂದೆ ಕಷ್ಟ ಆಗುತ್ತೆ. ಬಟ್ ಹೋದ್ ವರ್ಷ ಸ್ವಲ್ಪ ಕಷ್ಟ ಆಯ್ತು ಬಿಗ್ ಬಾಸ್ ಆದ್ಮೇಲೆ. ಬಟ್ ಈ ವರ್ಷ ಥ್ಯಾಂಕ್ಫುಲಿ ಚೆನ್ನಾಗಿ ನಡೀತಾ ಇದೆ. ಯಾವತ್ತಾದ್ರೂ ಯಾರ ಹತ್ರ ಆದ್ರೂ ದುಡ್ಡು ಕೇಳಿ ಇಲ್ಲ ಅಂತ ಅನ್ಸ್ಕೊಂಡಿದ್ದುಂಟಾ ಸ್ನೇಹಿತವರು ಅಂತ? ಇಲ್ಲ ಬ್ರೋ. ಅಂದ್ರೆ ನಾನು ಇದುವರೆಗೂ ದುಡ್ಡು ಅಂತ ಯಾರ ಹತ್ರನೂ ಕೇಳಿಲ್ಲ. ಅಂಡ್ ನನ್ನ ಅಪ್ಪ ಅಮ್ಮನ ಹತ್ರನೂ ಅಂದ್ರೆ ಕೇಳ್ಬೇಕು ಅಂದ್ರೆ ತೀರಾ ಲಾಸ್ಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ಇನ್ನೇನು ಇಲ್ವೇ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಎಲ್ಲೋ ಒಂದೊಂದ್ಸತಿ ಕೇಳ್ತೀನಿ. ಅದು ಅಂದ್ರೆ ಅವಾಗ ಥಿಯೇಟರ್ ಟೈಮ್ಸ್ ಅಲ್ಲಿ. ಅದಾದ್ಮೇಲೆ ಆ ತರ ಸಿಚುವೇಶನ್ ಏನ್ ಬಂದಿಲ್ಲ. ಅಂಡ್ ನಂದು ಅಂತ ನನ್ ಖರ್ಚು ತುಂಬಾ ಕಮ್ಮಿ. ಅಂದ್ರೆ ನಂಗೇನು ಅಭ್ಯಾಸ ಇಲ್ಲ, ಕುಡಿಯಲ್ಲ, ಸಿಗರೇಟ್ ಸೇದಲ್ಲ, ಪಾರ್ಟಿ ಮಾಡಲ್ಲ. ನನ್ ಬೇಸಿಕ್ ಏನ್ ಖರ್ಚಿರುತ್ತೆ ಜಿಮ್ದು. ನನ್ನ ಅಂದ್ರೆ ನಾನು ಈಗ ನಾವು ಹೋಗ್ಬೇಕು ಬರ್ಬೇಕು ಅಂದ್ರೆ ಕನ್ವಿನ್ಸ್ ಕೊಡ್ತಾರೆ ಆಕ್ಟಿಂಗ್ಗೆ. ಸೊ ಅದು ಬಿಟ್ಟು ಬೇರೆ ಅಂತ ನಂದಂತ ಏನ್ ಖರ್ಚಿಲ್ಲ. ಅಂಡ್ ಐ ಡೋಂಟ್ ಹ್ಯಾವ್ ಅ ಲ್ಯಾವಿಶ್ ಲೈಫ್ ಸ್ಟೈಲ್. ಸೊ ಹಾಗಾಗಿ ನನ್ಗೇನ್ ತುಂಬಾ ಖರ್ಚಿರಲ್ಲ. ಬಟ್ ಮೇಜರ್ ಏನು ಅಂದ್ರೆ ಮನೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದ್ರದ್ದು ಒಂದಷ್ಟಿರುತ್ತೆ. ಸೊ ಏನೋ ನಡ್ಕೊಂಡು ಹೋಗ್ತಾ ಇದೆ. ಸಿನಿಮಾ ರಂಗಕ್ಕೆ ಯಾವಾಗ ಎಂಟ್ರಿ ಕೊಡ್ತೀರಾ ಅಂತ? ಅದೇ ಕನ್ಸು. ಅಂದ್ರೆ ನಾನು ಯಾವತ್ತೂ ಅಂದ್ರೆ ಟೆಲಿವಿಷನ್ ಆಕ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡವನಲ್ಲ, ರಿಯಾಲಿಟಿ ಶೋ ಮಾಡ್ಬೇಕು ಅಂತ ಕನ್ಸ್ಕೊಂಡವನಲ್ಲ, ಯಾವಾಗ್ಲೂ ಸಿನಿಮಾ ಮಾಡ್ಬೇಕು ಅಂತ ಕನ್ಸ್ಕೊಂಡವನು. ಸಿನಿಮಾ ನನ್ನ ಫಸ್ಟ್ ಲವ್. ಅದೇನೋ ನೀವು ತುಂಬಾ ಇಷ್ಟಪಟ್ಟವ್ರು ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ ಅಂತಾರಲ್ಲ, ಹಂಗೆ ಸಿನಿಮಾನು ಇನ್ನೂ ಯಾಕೋ ಅದು ವರ್ಕೌಟ್ ಆಗ್ತಾ ಇಲ್ಲ. ನೋಡ. ಅಂಡ್ ಆಲ್ಸೋ ಯಾವ್ದೋ ಸಿನಿಮಾ ಮಾಡದೆ ಅದೇನೋ ಆಗುತ್ತೆ, ಅದಕ್ಕಿಂತ ಮಾಡತ್ತೀಗ ಒಳ್ಳೆ ಸಿನಿಮಾ ಮಾಡ್ಬೇಕು, ಆ ಹುಡುಕಾಟದಲ್ಲೇ ಇದೀನಿ. ಇಂಡಸ್ಟ್ರಿಯಲ್ಲಿ ಸ್ಟ್ರಗಲಿಂಗ್ ಡೇಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ಟ್ರಗಲ್ ಎಲ್ಲಾರ ಲೈಫಲ್ಲೂ ಇರುತ್ತೆ. ಅಂದ್ರೆ ಒಬ್ರು 9 to 5 ಕೆಲಸ ಮಾಡೋರ ಲೈಫಲ್ಲೂ ಇರುತ್ತೆ, ಕಾಲ್ ಸೆಂಟರ್ ಕೆಲಸ ಮಾಡೋರ ಲೈಫಲ್ಲೂ ಇರುತ್ತೆ, ಸ್ಟೂಡೆಂಟ್ಸ್ ಲೈಫಲ್ಲೂ ಇರುತ್ತೆ. ಏನಾಗುತ್ತೆ ಅಂದ್ರೆ ನಮ್ಮನ್ನ ಕ್ಯಾಮ್ರಾ ಮುಂದೆ ತಂದು ಕೂರ್ಸಿರ್ತಾರೆ. ನಾವು ನಮ್ ಸ್ಟ್ರಗಲ್ ಬಗ್ಗೆ ಹೇಳ್ಕೊಂಡಾಗ ಜನಕ್ಕೆ ಏನ್ ಅನ್ಸುತ್ತೆ, ಯಾರಿಗೂ ಇಲ್ದೇ ಇರೋ ಕಷ್ಟ ಈ ನನ್ ಮಗಂಗಿದ್ಯಾ ಅನ್ಸುತ್ತೆ. ಏನಾಗುತ್ತೆ ಅಂದ್ರೆ ನಾವು ನಮ್ ಕಷ್ಟಗಳ ಬಗ್ಗೆ ಹೇಳ್ಕೊಳಕ್ ಒಂದ್ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಷ್ಟೇ. ಅಂಡ್ ನಿಮ್ಗೆ ಗೊತ್ತಿರಂಗೆ ಆಕ್ಟರ್ ಲೈಫ್ ತುಂಬಾ ಅನ್ಸ್ಟೇಬಲ್ ಆಗಿರುತ್ತೆ. ಅಂದ್ರೆ ಒಂದ್ ತಿಂಗಳು ನಾವು ಆಲ್ಮೋಸ್ಟ್ ಒಂದ್ ವರ್ಷ ಮಾಡೋ ಅಷ್ಟು ದುಡ್ಡು ಮಾಡ್ಬಿಟ್ಟಿರ್ತೀವಿ, ಒಂದ್ ವರ್ಷ ದುಡ್ಡೇ ಮಾಡಿರಲ್ಲ. ಸೊ ಆ ಏಳು ಬೀಳುಗಳಲ್ಲಿ ಎಲ್ಲೋ ನಮ್ಮನ್ನ ನಾವು ಕಂಡ್ಕೋತೀವಿ. ಅಂಡ್
ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಡಿಸಿಪ್ಲಿನ್ ಕಲ್ತ್ಕೊಬೇಕು. ನಾವು ಹೇಗೆ ಫಿಟ್ನೆಸ್ ಅಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ, ಲೈಫ್ ಅಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲ್ತ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಅಂಡ್ ನಾನು ಸೇ ಒಂದು 2022 ಟೈಮಲ್ಲಿ ಐ ಥಿಂಕ್ ಬೈ ಡಿಸೆಂಬರ್ ಅಂದ್ರೆ ಅಲ್ಲಿ ತನಕ ನಾನು 2016 ಅಲ್ಲಿ ಥಿಯೇಟರ್ ಮಾಡಕ್ ಸ್ಟಾರ್ಟ್ ಆಗಿದ್ದು. 2022 ತನಕ ಏನೂ ಇಲ್ಲ, ಏನ್ ಬ್ರೇಕು ಇಲ್ಲ, ನನ್ನ ಪಾಡಿಗೆ ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ, ಯಾವ ಆಡಿಷನ್ ಕನ್ವರ್ಟ್ ಆಗ್ತಾ ಇಲ್ಲ, ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ನಿಂತೋಗುತ್ತೆ, ಒಂದ್ ಸಿನಿಮಾ ಮಾಡ್ತಾ ಇದ್ದೆ ನಿಂತೋಯ್ತು, ಆತರ ಏನೇನೋ ಆಗಿ ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಅನ್ಸು ದಟ್ ಮೇ ಬಿ ಇದು ನನ್ಗಲ್ವೇನೋ. ಅಂಡ್ ನಮ್ಮನ್ನ ನಾವು ಡೌಟ್ ಮಾಡ್ಕೊಳಕ್ಕೂ ಸ್ಟಾರ್ಟ್ ಮಾಡ್ಕೋತೀವಿ. ಮನೇಲಿ ಅಪ್ಪ ಅಮ್ಮಂಗೆ ಹೇಳ್ದೆ ಏನ್ ಮಾಡೋದು, ಏನಾದ್ರು ಬೇರೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಲಾ ಅದು ಇದು ಅಂತ. ಅವಾಗ ಅವ್ರು ಏನ್ ಹೇಳಿದ್ರು, ಡಿಸೆಂಬರ್ ತನಕ ಟೈಮ್ ತಗೋ, ಅಲ್ಲಿ ತನಕ ಏನು ಆಗ್ಲಿಲ್ಲ ಅಂದ್ರೆ ಜಾನ್ವರಿಯಿಂದ ಬೇರೆ ಏನಾದ್ರು ನೋಡು ಅಂತ. ಅಂಡ್ ಥ್ಯಾಂಕ್ಫುಲಿ ಡಿಸೆಂಬರ್ ನಮ್ಮನೆ ರಾಣಿ ಸಿಕ್ತು. ಅಂಡ್ ಅಲ್ಲಿಂದ ದರ್ಸ್ ಬಿನ್ ನೋ ಲುಕಿಂಗ್ ಬ್ಯಾಕ್. ಬಟ್ ಅಂದ್ರೆ ಅವಾಗೆಲ್ಲೋ ನನ್ಗೆ ಅನ್ಸುತ್ತೆ ದಟ್ ಐ ಆಮ್ ಮೆಂಟ್ ಟು ಬಿ ಹಿಯರ್. ಅಂದ್ರೆ ಇನ್ನೇನು ಇದ್ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ದವನ್ಗೆ ನನ್ಗೆ ಒಂದ್ ತಿಂಗಳು ಇತ್ತಷ್ಟೇ. ನಾವು ಅವಾಗ ಡಿಸೆಂಬರ್ ತನಕ ಆಗಿರ್ಲಿಲ್ಲ ಅಂದ್ರೆ ನಾನು ಬೇರೆ ಏನಾದ್ರು ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಇಲ್ಲ, ನಿನ್ಗೆ ಇಲ್ಲೇನೋ ಇದೆ ಅಂತ ಲೈಫ್ ವಾಪಸ್ ಕರ್ಕೊಂಬಂತು. ಸೊ ಆ ಇದ್ರಲ್ಲಿ ಐ ಬಿಲೀವ್ ಇನ್ ಡೆಸ್ಟಿನಿ. ಒಂದೊಂದ್ಸತಿ ಇಟ್ಸ್ ಆಲ್ ರಿಟನ್. ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಬ್ರೋ. ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಆಗದೇ ಇಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಅಂಡ್ ಫ್ಯಾಮಿಲಿ ಸಪೋರ್ಟ್ ಗಿಂತ ಅವ್ರಿಗೆ ನನ್ ಮೇಲೆ ಒಂದ್ ನಂಬಿಕೆ ಇದೆ, ಒಂದ್ ಫೇತ್ ಇದೆ ದಟ್ ಇವನೇನೋ ಒಂದ್ ಮಾಡ್ತಾನೆ. ಅಂಡ್ ಆ ಫೇತ್ ನ ನಾನು ಏನೋ ಹಂಗೆ ಮಾಡ್ಕೊಂಡು ಉಳ್ಸ್ಕೊಂಡ್ ಬರ್ತಾ ಇದೀನಿ. ಯಾಕೆಂತಂದ್ರೆ ಒಬ್ನೇ ಮಗ ಅಂತ ಬೇರೆ ಹೇಳಿದ್ರಿ, ಸೊ ಅವ್ರಿಗೂನು ಒಂದ್ ಭಯ ಇರ್ತೈತೆ, ಇಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಇಂಡಸ್ಟ್ರಿ ಯಾವ ಟೈಮ್ಗೆ ಎತ್ಕೊಳ್ಳುತ್ತೋ, ಯಾವ ಟೈಮ್ ಬಿದೋಗುತ್ತೋ ಗೊತ್ತಿಲ್ಲ. ಸೊ ಅವನ್ ಕಾರಣಕ್ಕೆ ಅಂಡ್ ಒಬ್ನೇ ಮಗ ಅಂದ್ಮೇಲೆ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಈಗ ಸೇ ನನ್ಗೆ ಯಾರೋ ಅಣ್ಣ ಇದ್ದಿದ್ರೆ, ಇನ್ಯಾರೋ ಇದ್ದಿದ್ರೆ, ಅಕ್ಕ ಇದ್ದಿದ್ರೆ, ಸೊ ಅವ್ರದ್ ಮನೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿರೋರು. ಈಗ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಇದ್ರ ಮೇಲೆ ಇದ್ದಾಗ ಐ ಶುಡ್ ಬಿ ಮೋರ್ ಕೇರ್ಫುಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.